ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಈ ಹಿಂದೆ 2 ವಿಡಿಯೋಗಳಲ್ಲಿ ನಾನು ನಿಮಗೆ ಆಲ್ರೆಡಿ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ಗೆ ಸಂಬಂಧಪಟ್ಟಂತೆ ಪ್ರೆಸೆಂಟ್ ಟೆನ್ಸ್ ಮತ್ತು ಪಾಸ್ಟ್ ಟೆನ್ಸ್ಗೆ ಸಂಬಂಧಪಟ್ಟಂತಹ ಸೆಂಟೆನ್ಸ್ಗಳನ್ನು ಯಾವ ರೀತಿ ಡೈರೆಕ್ಟು ಇಂಡೈರೆಕ್ಟ್ ಮಾಡೋದು ಅಂತಕ್ಕಂಥದ್ದನ್ನು ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಫ್ಯೂಚರ್ ಟೆನ್ಸ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ರೂಲ್ಸ್ಗಳನ್ನು ಹೇಳ್ಕೊಡ್ತಾ ಇದ್ದೀನಿ. ದಿಸ್ ವಿಡಿಯೋ ಈಸ್ ವೆರಿ ಯೂಸ್ಫುಲ್ ಆ್ಯಂಡ್ ವೆರಿ ಸಿಂಪಲ್. ಎಸ್ ಡಿಯರ್ ಸ್ಟೂಡೆಂಟ್ಸ್, ಫ್ಯೂಚರ್ ಟೆನ್ಸ್ಗೆ ಸಂಬಂಧಪಟ್ಟಂತೆ 4 ಸಬ್ ಟೆನ್ಸಸ್ ಏನಿದ್ದಾವೋ, ಸಿಂಪಲ್ ಫ್ಯೂಚರ್, ಫ್ಯೂಚರ್ ಕಂಟಿನ್ಯೂಸ್ ಮತ್ತು ಫ್ಯೂಚರ್ ಪರ್ಫೆಕ್ಟ್ ಆ್ಯಂಡ್ ಫ್ಯೂಚರ್ ಪರ್ಫೆಕ್ಟ್ ಪ್ರೋಗ್ರೆಸಿವ್, ಈ ಎಲ್ಲ ಟೆನ್ಸ್ಗಳಿದ್ದಾಗೂ ಕೂಡ ಆ ಸೆಂಟೆನ್ಸ್ನಲ್ಲಿರ್ತಕ್ಕಂತಹ ವಿಲ್ಲನ್ನು ವುಡ್ ಮಾಡಬೇಕು ನಾವು. ಇದು ಫ್ಯೂಚರ್ ಟೆನ್ಸ್ಗೆ ಸಂಬಂಧಪಟ್ಟಂತೆ ನೆನಪಿಟ್ಕೊಳ್ಬೇಕಾಗಿರ್ತಕ್ಕಂತಹ ವೆರಿ ಇಂಪಾರ್ಟೆಂಟ್ ರೂಲ್. ಈಗ ಒಂದಿಷ್ಟು ಎಕ್ಸಾಂಪಲ್ಸ್ಗಳನ್ನು ನೋಡೋಣ. ಎಸ್ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ, ಈ ಒಂದು ಕಾಲಮಲ್ಲಿ ನಿಮಗೆ ಸಿಂಪಲ್ ಫ್ಯೂಚರ್ ಟೆನ್ಸಲ್ಲಿರ್ತಕ್ಕಂತಹ ಡೈರೆಕ್ಟ್ ಸ್ಪೀಚ್ ಸೆಂಟೆನ್ಸ್ಗಳನ್ನು ಯಾವ ರೀತಿ ಇಂಡೈರೆಕ್ಟಿಗೆ ಚೇಂಜ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ಕೊಡ್ತಾ ಇದ್ದೀನಿ. ಮೊದಲನೇ ಸೆಂಟೆನ್ಸ್ ನೋಡಿ, ಶಿ ಸೆಡ್ ಐ ವಿಲ್ ಗೋ ಟು ಲಂಡನ್. ಎಸ್, ಈ ಒಂದು ಡೈರೆಕ್ಟ್ ಸ್ಪೀಚ್ ಸೆಂಟೆನ್ಸನ್ನು ಇಂಡೈರೆಕ್ಟ್ ಮಾಡಿದಾಗ ಏನಂತ ಚೇಂಜ್ ಆಗಿದೆ ನೋಡ್ಕೊಳ್ಳಿ. ಶಿ ಸೆಡ್ ದ್ಯಾಟ್ ಶಿ ವುಡ್ ಗೋ ಟು ಲಂಡನ್. ಎಸ್ ಡಿಯರ್ ಸ್ಟೂಡೆಂಟ್ಸ್, ವೆರಿ ಸಿಂಪಲ್ ಒನ್. ಇಲ್ಲಿ ಪ್ರನೌನ್ನ ಚೇಂಜ್ ಮಾಡ್ತಾ ಇದ್ದೀವಿ. ಐ ಇರೋದನ್ನು ಶಿ ಅಂತೇಳಿ ಚೇಂಜ್ ಮಾಡಿದ್ದೇವೆ. ಅದೇ ರೀತಿ ವಿಲ್ ಇರೋದನ್ನು ವುಡ್ ಅಂತೇಳಿ ಚೇಂಜ್ ಮಾಡಿದ್ದೇವೆ ಅಷ್ಟೇ. ಮತ್ತು ಬೇರೆ ಯಾವುದೇ ಚೇಂಜಸ್ ಇಲ್ಲಿ ಆಗಿಲ್ಲ. ಅದೇ ರೀತಿ ಸೆಕೆಂಡ್ ಎಕ್ಸಾಂಪಲ್ ನೋಡಿ, ಹಿ ಸೆಡ್ ಐ ವಿಲ್ ಸ್ಟಾರ್ಟ್ ಎ ನ್ಯೂ ಜಾಬ್. ಎಸ್ ಡಿಯರ್ ಸ್ಟೂಡೆಂಟ್ಸ್, ಇಲ್ಲೂ ಅಷ್ಟೇ. ಈ ಸೆಂಟೆನ್ಸ್ನಲ್ಲಿರ್ತಕ್ಕಂಥ ಐ ವಿಲ್ ಏನಿದೆ ಅದನ್ನು ಇಲ್ಲಿ ಸಬ್ಜೆಕ್ಟ್ ಸ್ಥಾನದಲ್ಲಿ ಹಿ ಇರೋದ್ರಿಂದ ಐ ಇರೋದನ್ನು ಏನು ಮಾಡಬೇಕು, ಹಿ ಅಂತಲೇ ಇಡಬೇಕಾಗುತ್ತೆ. ಮತ್ತು ವಿಲ್ ಇರೋದನ್ನು ವುಡ್ ಅಂತೇಳಿ ಚೇಂಜ್ ಮಾಡ್ತಾ ಇದ್ದೇವೆ. ಇನ್ನು ಥರ್ಡ್ ಎಕ್ಸಾಂಪಲ್ ನೋಡಿ, ದೇ ಸೆಡ್ ಟು ಮೀ ವಿ ವಿಲ್ ಹೆಲ್ಪ್ ಯು. ಎಸ್ ಡಿಯರ್ ಸ್ಟೂಡೆಂಟ್ಸ್, ಇಲ್ಲೂ ಅಷ್ಟೇ. ದೇ ಸೆಡ್ ಟು ಮೀ ಇರೋದು ದೇ ಸೆಡ್ ಟು ಮೀ ಅಂತ ಹಾಗೆ ಬರೆದಿದ್ದೇವೆ. ಮತ್ತು ವಿ ಇರೋದನ್ನು ದೇ ಅಂತೇಳಿ ಪ್ರನೌನನ್ನು ಚೇಂಜ್ ಮಾಡಿದ್ದೇವೆ. ಅದೇ ರೀತಿ ವಿಲ್ ಇರೋದು ವುಡ್ ಅಂತೇಳಿ ಚೇಂಜ್ ಆಗಿದೆ. ಯು ಇರ್ತಕ್ಕಂತಹ ಒಂದು ಪ್ರನೌನ್ ಏನಿದೆ ಅದನ್ನು ಮೀ ಅಂತೇಳಿ ಚೇಂಜ್ ಮಾಡಿದ್ದೇವೆ. ಇನ್ನು ಕೊನೆ ಎಕ್ಸಾಂಪಲ್, ಶಿ ಸೆಡ್ ಐ ವಿಲ್ ನಾಟ್ ವೇಸ್ಟ್ ಟೈಮ್. ಎಸ್ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಆಗಿರ್ತಕ್ಕಂತಹ ಪ್ರಮುಖ ಬದಲಾವಣೆ ಅಂದರೆ ನೋಡಿ, ಐ ಇರ್ತಕ್ಕಂಥ ಪ್ರನೌನನ್ನು ಶಿ ಅಂತೇಳಿ ಚೇಂಜ್ ಮಾಡಿದ್ದೇವೆ. ಅದೇ ರೀತಿ ವಿಲ್ ಇರೋದನ್ನು ವುಡ್ ಅಂತೇಳಿ ಚೇಂಜ್ ಮಾಡಿದ್ದೇವೆ. ಹೀಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿರ್ತಕ್ಕಂಥ ವಿಲ್ಲನ್ನು ವುಡ್ ಅಂತೇಳಿ ಚೇಂಜ್ ಮಾಡಬೇಕು. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಉಳಿದಂತೆ ಆ ಒಂದು ಪ್ರನೌನ್ಗಳನ್ನು ಚೇಂಜ್ ಮಾಡಿದರೆ ಈ ಕೆಲಸ ಮುಗಿಯುತ್ತೆ. ಎಸ್ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ, ಫ್ಯೂಚರ್ ಕಂಟಿನ್ಯೂಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಸೆಂಟೆನ್ಸ್ಗಳನ್ನು ಇಂಡೈರೆಕ್ಟ್ಗೆ ಚೇಂಜ್ ಮಾಡೋದು ಅಂತಕ್ಕಂಥದ್ದನ್ನು ಮೊದಲನೇ ಎಕ್ಸಾಂಪಲನ್ನು ನೋಡಿ, ಹಿ ಸೆಡ್ ಟು ಮೀ ಐ ವಿಲ್ ಬಿ ವೇಟಿಂಗ್ ಫಾರ್ ಯು. ಎಸ್ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ, ಐ ಇರ್ತಕ್ಕಂಥ ಪ್ರನೌನ್ ಮೀ ಅಂತೇಳಿ ಚೇಂಜ್ ಆಗಿದೆ. ವಿಲ್ ಬಿ ಇರೋದನ್ನು ವುಡ್ ಬಿ ಅಂತೇಳಿ ಚೇಂಜ್ ಮಾಡಿದ್ದೇವೆ. ಮತ್ತು ಕೊನೆಗಿರ್ತಕ್ಕಂತಹ ಒಂದು ಯು ಅಂತಕ್ಕಂಥ ಒಂದು ಪ್ರನೌನ್ ಏನಿದೆ ಅದನ್ನು ನಾವು ಮೀ ಅಂತೇಳಿ ಚೇಂಜ್ ಮಾಡಿದ್ದೇವೆ. ಅದೇ ರೀತಿ ಸೆಕೆಂಡ್ ಎಕ್ಸಾಂಪಲ್ ನೋಡಿ, ಡೇವಿಡ್ ಸೆಡ್ ಐ ವಿಲ್ ಬಿ ಮೇಕಿಂಗ್ ಟೀ. ಎಸ್, ಇಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳೇನು, ಡೇವಿಡ್ ಸೆಡ್ ದ್ಯಾಟ್ ಐ ಇರ್ತಕ್ಕಂಥ ಪ್ರನೌನನ್ನು ಹಿ ಅಂತೇಳಿ ಚೇಂಜ್ ಮಾಡಿದ್ದೇವೆ. ಅದೇ ರೀತಿ ವಿಲ್ ಬಿ ಇರೋದನ್ನು ವುಡ್ ಬಿ ಅಂತೇಳಿ ಚೇಂಜ್ ಮಾಡಿದ್ದೇವೆ ಅಷ್ಟೇ ಇಲ್ಲಿ. ಇನ್ನು ಥರ್ಡ್ ಎಕ್ಸಾಂಪಲ್, ಶಿ ಸೆಡ್ ಐ ವಿಲ್ ಬಿ ಫೀಡಿಂಗ್ ಮೈ ಕಿಡ್ಸ್. ಎಸ್, ಅದೇನಂತ ಚೇಂಜ್ ಆಗಿದೆ ನೋಡಿ, ಶಿ ಸೆಡ್ ದ್ಯಾಟ್ ಶಿ ವುಡ್ ಬಿ ಫೀಡಿಂಗ್ ಹರ್ ಕಿಡ್ಸ್. ಎಸ್, ಇಲ್ಲಿ ಐ ಇರ್ತಕ್ಕಂತಹ ಪ್ರನೌನ್ ಶಿ ಅಂತೇಳಿ ಚೇಂಜ್ ಆಗಿದೆ. ಅದೇ ರೀತಿ ವಿಲ್ ಬಿ ಇರೋದು ವುಡ್ ಬಿ ಅಂತೇಳಿ ಚೇಂಜ್ ಆಗಿದೆ. ಅದೇ ರೀತಿ ಮೈ ಅಂತಕ್ಕಂಥ ಒಂದು ಪ್ರನೌನ್ ಏನಿದೆ ಅದು ಹರ್ ಅಂತೇಳಿ ಚೇಂಜ್ ಆಗಿದೆ. ಇನ್ನು ಕೊನೆಯ ಒಂದು ಎಕ್ಸಾಂಪಲ್, ದೇ ಸೆಡ್ ವಿ ವಿಲ್ ನಾಟ್ ಬಿ ಡ್ರೈವಿಂಗ್ ಎ ಕಾರ್. ಎಸ್, ಇಲ್ಲಿ ಅಷ್ಟೇ ವಿಲ್ ಬಿ ಇರೋದನ್ನು ವುಡ್ ಬಿ ಅಂತೇಳಿ ಚೇಂಜ್ ಮಾಡಿದ್ದೇವೆ. ಮತ್ತು ಪ್ರನೌನನ್ನು ನೋಡ್ಕೊಳ್ಳಿ, ವಿ ಇರ್ತಕ್ಕಂತಹ ಒಂದು ಪ್ರನೌನನ್ನು ದೇ ಅಂತೇಳಿ ಚೇಂಜ್ ಮಾಡಿದ್ದೇವೆ. ಅಷ್ಟು ಬದಲಾವಣೆ ಇಲ್ಲಿ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ನೋಡಿ, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ಗೆ ಸಂಬಂಧಪಟ್ಟಂತಹ ಡೈರೆಕ್ಟ್ ಸ್ಪೀಚ್ ಸೆಂಟೆನ್ಸ್ಗಳನ್ನು ಇಂಡೈರೆಕ್ಟ್ ಮಾಡುವಾಗ ವಿಲ್ ಹ್ಯಾವ್ ಇರ್ತಕ್ಕಂಥದ್ದನ್ನು ವುಡ್ ಹ್ಯಾವ್ ಅಂತೇಳಿ ಚೇಂಜ್ ಮಾಡಬೇಕು. ಎಕ್ಸಾಂಪಲ್ಸ್ಗಳನ್ನು ನೋಡಿ, ಶಿ ಸೆಡ್ ಐ ವಿಲ್ ಹ್ಯಾವ್ ಕುಕ್ಡ್ ದ ಫುಡ್. ಎಸ್, ಇಲ್ಲಿ ಅಷ್ಟೇ ಪ್ರನೌನ್ ಅಂತ ಚೇಂಜ್ ಆಗಿದೆ. ಐ ಇರೋದು ಶಿ ಅಂತೇಳಿ ಚೇಂಜ್ ಆಗಿದೆ. ವಿಲ್ ಹ್ಯಾವ್ ಕುಕ್ಡ್ ಇರೋದು ವುಡ್ ಹ್ಯಾವ್ ಕುಕ್ಡ್ ಅಂತೇಳಿ ಚೇಂಜ್ ಆಗಿದೆ. ಅದೇ ರೀತಿ ಸೆಕೆಂಡ್ ಎಕ್ಸಾಂಪಲ್, ಹಿ ಸೆಡ್ ಐ ವಿಲ್ ಹ್ಯಾವ್ ಕ್ಲೀನ್ಡ್ ದ ರೂಮ್. ಎಸ್ ಡಿಯರ್ ಸ್ಟೂಡೆಂಟ್ಸ್, ಇಲ್ಲೂ ನೋಡಿ, ಹಿ ಸೆಡ್ ದ್ಯಾಟ್ ಐ ಇರೋದನ್ನು ಹಿ ಅಂತೇಳಿ ಚೇಂಜ್ ಮಾಡಿದ್ದೇವೆ. ಅದೇ ರೀತಿ ವಿಲ್ ಹ್ಯಾವ್ ಕ್ಲೀನ್ಡ್ ಅಂತ ಇರೋದನ್ನು ವುಡ್ ಹ್ಯಾವ್ ಕ್ಲೀನ್ಡ್ ಅಂತೇಳಿ ಚೇಂಜ್ ಮಾಡಿದ್ದೇವೆ. ಇನ್ನು ಕೊನೆ ಎಕ್ಸಾಂಪಲ್, ಡೇವಿಡ್ ಸೆಡ್ ಐ ವಿಲ್ ಹ್ಯಾವ್ ಕಾಲ್ಡ್ ಎ ಡಾಕ್ಟರ್. ಎಸ್, ಈ ಸೆಂಟೆನ್ಸನ್ನು ಇಂಡೈರೆಕ್ಟ್ ಮಾಡಿದಾಗ ಡೇವಿಡ್ ಸೆಡ್ ದ್ಯಾಟ್ ಹಿ ವುಡ್ ಹ್ಯಾವ್ ಕಾಲ್ಡ್ ಎ ಡಾಕ್ಟರ್. ಎಸ್, ಇಲ್ಲಿ ಐ ಇರ್ತಕ್ಕಂತಹ ಪ್ರನೌನ್ ಹಿ ಅಂತೇಳಿ ಚೇಂಜ್ ಆಗಿದೆ. ವಿಲ್ಲನ್ನು ವುಡ್ ಅಂತೇಳಿ ಚೇಂಜ್ ಮಾಡಿದ್ದೇವೆ.
ಹೀಗೆ ಫ್ಯೂಚರ್ ಟೆನ್ಸ್ನ ಎಲ್ಲ ಒಂದು ಟೆನ್ಸ್ಗಳಲ್ಲೂ ಸಹ ನಾವು ವಿಲ್ ಇರೋದನ್ನು ವುಡ್ ಮಾಡಬೇಕಾಗುತ್ತೆ. ಇನ್ನು ಫ್ಯೂಚರ್ ಟೆನ್ಸ್ನ ಕೊನೆಯ ಒಂದು ಟೆನ್ಸ್ ಆಗಿರ್ತಕ್ಕಂಥ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇದು ಏನು ಚೇಂಜ್ ಆಗುತ್ತೆ ನೋಡ್ಕೊಳ್ಳಿ. ಇಲ್ಲಿ ವಿಲ್ ಹ್ಯಾವ್ ಬೀನ್ ಇರ್ತಕ್ಕಂಥದ್ದು ವುಡ್ ಹ್ಯಾವ್ ಬೀನ್ ಅಂತೇಳಿ ಚೇಂಜ್ ಆಗುತ್ತೆ. ಎಸ್, ಈ ಎಕ್ಸಾಂಪಲನ್ನು ನೋಡಿ. ಹೀ ಸೆಡ್ ಐ ವಿಲ್ ಹ್ಯಾವ್ ಬೀನ್ ರೈಟಿಂಗ್ ಎ ಲೆಟರ್. ಎಸ್, ಈ ಸೆಂಟೆನ್ಸನ್ನು ನಾವು ಇಂಡೈರೆಕ್ಟಾಗಿ ಚೇಂಜ್ ಮಾಡಿದಾಗ ಏನಂತೇಳಿ ಚೇಂಜ್ ಆಗುತ್ತೆ. ಹೀ ಸೆಡ್ ದ್ಯಾಟ್ ಹೀ ವುಡ್ ಹ್ಯಾವ್ ಬೀನ್ ರೈಟಿಂಗ್ ಎ ಲೆಟರ್. ಎಸ್, ಇಲ್ಲಿ ವಿಲ್ ಹ್ಯಾವ್ ಬೀನ್ ಇರ್ತಕ್ಕಂಥದ್ದು ವುಡ್ ಹ್ಯಾವ್ ಬೀನ್ ಅಂತೇಳಿ ಚೇಂಜ್ ಆಗಿದೆ. ಅದೇ ರೀತಿ ಐ ಪ್ರನೌನ್ ಏನಿತ್ತೋ ಅದು ಹೀ ಅಂತೇಳಿ ಚೇಂಜ್ ಆಗಿದೆ. ಇಷ್ಟು ನೀವು ರೂಲ್ಸ್ಗಳನ್ನು ನೆನ್ಪಿಟ್ಕೊಂಡ್ರೆ ಆ ಫ್ಯೂಚರ್ ಟೆನ್ಸ್ಗೆ ಸಂಬಂಧಪಟ್ಟಂತಹ ಡೈರೆಕ್ಟ್ ಸ್ಪೀಚ್ ಸೆಂಟೆನ್ಸ್ಗಳನ್ನು ಇಂಡೈರೆಕ್ಟ್ ಸ್ಪೀಚಾಗಿ ಚೇಂಜ್ ಮಾಡೋದು ಸುಲಭ ಆಗುತ್ತೆ. ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿಗಳು ಬೇಕಂದರೆ ಈ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಸ್ಪೀಚ್ಗೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ತುಂಬ ಡಿಟೇಲಾಗಿ, ಅಂದರೆ ಯಾವುದೇ ರೂಲನ್ನು ಸ್ಕಿಪ್ ಮಾಡ್ದೇ ಎಲ್ಲ ಡಿಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಈಗ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಇಷ್ಟು ಅವಶ್ಯಕ ಅಂತೇಳಿ ಬಹಳ ಕ್ವಿಕ್ಕಾಗಿ ಮಾಡಿ ನಿಮಗೆ ಅಪ್ಲೋಡ್ ಮಾಡಿದ್ದೇನೆ. ಇಷ್ಟನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ ಮತ್ತು ಬೇರೆ ಗ್ರಾಮರ್ ಬುಕ್ಸನ್ನು ರೆಫರ್ ಮಾಡಿ. Thank you dear students for watching the video. Take care and keep learning. Bye bye.